Hello everyone, myself Purnima Angadi, lecturer, Department of Commerce, CLE Societies Degree College, Chikkodi. So, for you, I am handling the subject Computer Application, that is compulsory paper for BA and BSc 4th semester students, okay, for your subject, that is computer application compulsory paper. So, today we will start discussing our new chapter, that is unit 4, overview of networking. So, first we will try to understand what is network, right? So, the definition of network is, it consists of two or more computers that are linked in order to share resource such as printers and to exchange files or allow electronic communication. So, network andre it is consist of two or more computers, ಎರಡಕ್ಕಿಂತ ಹೆಚ್ಚು ಕಂಪ್ಯೂಟರ್ಸ್ಗಳನ್ನು ಒಂದು ಕನೆಕ್ಟ್ ಮಾಡುವಂಥದ್ದು. ದೆನ್ ಫಾರ್ ವಾಟ್ ಪರ್ಪಸ್, ಯಾವುದರ ಸಲುವಾಗಿ ಕನೆಕ್ಟ್ ಮಾಡ್ತೀವಿ ಅಂದರೆ ಟು ಶೇರ್ ಅವರ್ ಪ್ರಿಂಟರ್ಸ್. ಸಪೋಸ್ ನಾವು ಒಂದು ಪ್ರಿಂಟರ್ ಹೊಂದಿದ್ದೀವಿ ಅಂದರೆ ಅದನ್ನು ನಾವು ಒಂದು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದರೆ ಇನ್ನೊಂದು ಕಂಪ್ಯೂಟರ್ ಅದನ್ನು ಯೂಸ್ ಮಾಡ್ಕೋಬೋದು. ವೆನ್ ಟೂ ಕಂಪ್ಯೂಟರ್ಸ್ ಆರ್ ಕನೆಕ್ಟೆಡ್ ಆ್ಯಂಡ್ ಟು ಶೇರ್ ಅವರ್ ಇನ್ಫಾರ್ಮೇಷನ್, ನಮ್ಮ ಫೈಲ್ಗಳನ್ನು ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದು, ನಮ್ಮಲ್ಲಿರುವಂತಹ ಡೇಟಾನ ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದು ಆ್ಯಂಡ್ ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ಅದರ್ಸ್ ವೆನ್ ವಿ ಆರ್ ಇನ್ ಅ ನೆಟ್ವರ್ಕ್. Okay, network is nothing but it is consist of two or more computers which are connected to share their information and resource, right? Then here the computers may be connected via any data communication link like copper wires, radio links, etc. So here the connected computers may be connected through ಕಮ್ಯುನಿಕೇಷನ್ ಲಿಂಕ್ದಿಂದ ಅವು ಕನೆಕ್ಟ್ ಆಗಿರುವಂಥದ್ದು, ವೆದರ್ ಇಟ್ ಈಸ್ ವಯರ್ಡ್ ಆಗಿರ್ಬೋದು ಅಥವಾ ವಯರ್ಲೆಸ್ ಆಗಿರ್ಬೋದು. ವಯರ್ಡ್ ಅಂದರೆ ಕಾಪರ್ ವಯರನ್ನು ಬೇರೆ ಬೇರೆ ವಯರ್ಸನ್ನು ಯೂಸ್ ಮಾಡಿ ಕನೆಕ್ಟ್ ಮಾಡುವಂಥದ್ದು, ಅಥವಾ ವಯರ್ಲೆಸ್ ಅಂದರೆ ರೇಡಿಯೋ ವೇವ್ಸ್ ಈ ರೀತಿ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ದಿಸ್ ಈಸ್ ದ ಬೇಸಿಕ್ ಥಿಂಗ್ಸ್ ರಿಲೇಟೆಡ್ ಟು ನೆಟ್ವರ್ಕ್. ನೌ ಹಿಯರ್ ದ ಕಂಪ್ಯೂಟರ್ಸ್ ವಿಚ್ ಆರ್ ಕನೆಕ್ಟೆಡ್, ನಾವು ಯಾವ ಕಂಪ್ಯೂಟರ್ಸನ್ನು ಕನೆಕ್ಟ್ ಮಾಡ್ತೀವಲ್ಲ ಅವು ನಮ್ಮ ಪರ್ಸ್ನಲ್ ಕಂಪ್ಯೂಟರ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಕೂಡ ಆಗಿರುವಂಥದ್ದು. ದೆನ್ ದ ಕಂಪ್ಯೂಟರ್ ನೆಟ್ವರ್ಕ್ ಮೇ ಬಿ ಲೊಕೇಟೆಡ್ ಇನ್ ಅ ರೂಮ್, ಅ ಬಿಲ್ಡಿಂಗ್, ಅ ಸಿಟಿ, ಅ ಕಂಟ್ರಿ ಆರ್ ಎನಿವೇರ್ ಇನ್ ದ ವರ್ಲ್ಡ್. ಸೊ ಇಫ್ ಯು ಆರ್ ಕಮ್ಯುನಿಕೇಟಿಂಗ್ ವಿತ್ ಈಚ್ ಅದರ್ regardless of any geographical area, computers can send and receive the information. ನಾವು ಕಂಪ್ಯೂಟರ್ಗಳನ್ನು ಒಂದು ರೂಮ್ನಲ್ಲಿ ಕನೆಕ್ಟ್ ಮಾಡಬಹುದು, ಒಂದು ಸಿಟಿನಲ್ಲಿ ಕನೆಕ್ಟ್ ಮಾಡ್ಬೋದು, ಓಕೆ, ಆಮೇಲೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಕೂಡ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ರಿಗಾರ್ಡ್ಲೆಸ್ ಆಫ್ ಜಿಯೋಗ್ರಫಿಕಲ್ ಏರಿಯಾ ವಿ ಕ್ಯಾನ್ ಕನೆಕ್ಟ್ ಆರ್ ಕಮ್ಯುನಿಕೇಟ್ ವಿತ್ ಈಚ್ ಅದರ್, ಓಕೆ. Then what is the main concept of network? We are talking about network. Then what is the main concept? What is the main objective of network is to quickly transfer of data between two computers which are situated far away from each other. The main concept network ಏನಂದರೆ it is mainly used to communicate with each other and send information from one computer to another computer. ಒಂದು ಕಂಪ್ಯೂಟರ್ದಿಂದ ಇನ್ನೊಂದು ಕಂಪ್ಯೂಟರ್ಗೆ ನಾವು ಡೇಟಾ ಕಮ್ಯುನಿಕೇಷನ್ ಅಥವಾ ಡೇಟಾ ಟ್ರಾನ್ಸ್ಫರ್ ಮಾಡುವ ಮೇನ್ ಉದ್ದೇಶ ಯಾವುದಾಗಿದೆ ಅಂದರೆ ಅದು ನೆಟ್ವರ್ಕ್ ಆಗಿದೆ. ಸೊ ದ ಮೇನ್ ಆಬ್ಜೆಕ್ಟಿವ್ ಹಿಯರ್ ಟು ಕ್ವಿಕ್ಲಿ ಟ್ರಾನ್ಸ್ಫರ್ ಆಫ್ ಡೇಟಾ ಬಿಟ್ವೀನ್ ದಿ ಟೂ ಕಂಪ್ಯೂಟರ್ಸ್. ಎರಡು ಕಂಪ್ಯೂಟರ್ ನಡುವೆ ಕ್ವಿಕ್ಕಾಗಿ ಡಾಟಾನ ಟ್ರಾನ್ಸ್ಫರ್ ಮಾಡುವಂಥದ್ದು, ಅವು ದೇಶದ ಯಾವುದೇ ಮೂಲೆಯಲ್ಲಿ ಕೂಡ ಇರಬಹುದು. ಓಕೆ, ದ್ಯಾಟ್ ಈಸ್ ದ ಮೇನ್ ಕನ್ಸೆಪ್ಟ್ ಆಫ್ ನೆಟ್ವರ್ಕ್. Now, what are the advantages of computer network? We are talking about network, computer network, then there should be some advantages, right? So now we will discuss some of the advantages of computers network. The first thing is file sharing. Networks offer a quick and easy way to share files directly. So if computers are connected over the network, then it is easy to share our files. ಒಂದು ವೇಳೆ ಕಂಪ್ಯೂಟರ್ಸ್ಗಳು ನೆಟ್ವರ್ಕ್ಗೆ ಕನೆಕ್ಟ್ ಆಗಿತ್ತಂದರೆ ಅವು ಈಸಿಯಾಗಿ ಡೇಟಾನ ಟ್ರಾನ್ಸ್ಫರ್ ಮಾಡುವ ಒಂದು ವ್ಯವಸ್ಥೆಯನ್ನು ಹೊಂದಿರ್ತವೆ. ದೆನ್ ರಿಸೋರ್ಸ್ ಶೇರಿಂಗ್, ರಿಸೋರ್ಸ್ ಇನ್ ದ ಸೆನ್ಸ್
ಪ್ರಿಂಟರ್ಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ವಾಟ್ ಐ ಟೆಲ್ ಯು, ಈಗ ಐ ಹ್ಯಾವ್ ಒನ್ ಪ್ರಿಂಟರ್ ಅದೇ, ಆಮೇಲೆ ಸಾಕಷ್ಟು ಕಂಪ್ಯೂಟರ್ಸ್ಗಳಿವೆ. ಇಟ್ಸ್ ನೀಡ್ ನಾಟ್ ಲೈಕ್ ಪ್ರತಿಯೊಂದು ಕಂಪ್ಯೂಟರ್ಗೆ ಪ್ರತಿಯೊಂದು ಪ್ರಿಂಟರ್ ಬೇಕನ್ನೋ ಅವಶ್ಯಕತೆ ಇಲ್ಲ. ಸೊ ವಾಟ್ ಐ ಡೂ ಈಸ್ ಐ ಕನೆಕ್ಟ್ ಸೆವರಲ್ ಕಂಪ್ಯೂಟರ್ಸ್ ವಿತ್ ಒನ್ ಪ್ರಿಂಟರ್. ನಾನು ಒಂದು ಪ್ರಿಂಟರನ್ನು ಬೇರೆ ಬೇರೆ ಕಂಪ್ಯೂಟರ್ಗಳಿಗೆ ಒಂದು ನೆಟ್ವರ್ಕ್ನಲ್ಲಿ ಜೋಡಿಸಿದ್ದೇ ಆದರೆ ಎಲ್ಲ ಕಂಪ್ಯೂಟರ್ಗಳು ಆ ಪ್ರಿಂಟರನ್ನು ಯೂಸ್ ಮಾಡ್ಕೋಬೋದು. ಓಕೆ, ದ್ಯಾಟ್ ಈಸ್ ರಿಸೋರ್ಸ್ ಶೇರಿಂಗ್ ವಿ ಆರ್ ಟಾಕಿಂಗ್ ಅಬೌಟ್. Resource sharing is nothing but here all the computers in the network can share resources such as printers, scanners, fax machines and modems. Suppose if your computers and other devices are connected to a one network, then the computers presented over there can use the resources. Okay, that is resource sharing. Next one, communication. For what purpose you are doing network? Computers are connected to a network for the main reason is to communicate with each other, right? So those on the network can communicate with each other via email, instant message, etc. Okay, we can send emails, we can send messages whenever we are connected to a network. That is, the communication is most important part in nowadays, right? Flexible access, you can access the information, right? Network allow their user to access files from computers throughout the network. When you are connected to a network, the users over there can access, they can download the information. Okay, so these are the several advantages of the computer network. One more is sharing of information. We can share our information with others, right? The computer networks which are enables us to share data and information with the computers which are located geographically large distance apart. ಕಂಪ್ಯೂಟರ್ಸ್ಗಳು ಯಾವುದೇ ಒಂದು ವಿಶ್ವದ ಯಾವುದೇ ಮೂಲೆಯಲ್ಲಾಗಿರ್ಬೋದು, ಇಫ್ ದೇ ಆರ್ ಕನೆಕ್ಟೆಡ್ ಟು ಅ ನೆಟ್ವರ್ಕ್ ದೇ ಕ್ಯಾನ್ ಶೇರ್ ದೇರ್ ಇನ್ಫಾರ್ಮೇಷನ್. ಓಕೆ, ದಟ್ ಈಸ್ ದ ಶೇರಿಂಗ್ ಆಫ್ ಇನ್ಫಾರ್ಮೇಷನ್, ರೈಟ್? ಸೊ ದೀಸ್ ಆರ್ ವಾಟ್ ದ ಅಡ್ವಾಂಟೇಜಸ್ ಆಫ್ ಕಂಪ್ಯೂಟರ್ ನೆಟ್ವರ್ಕ್ಸ್. ನೌ types of networks. Okay, we have discussed what exactly network is and what is the main concept of network, what are the advantages of network. The next term is what are the different types of network. We have three types of network. You can look at the picture. Types of network, first one is LAN, that is LAN, MAN, that is MAN, WAN, that is WAN. LAN stands for local area network, MAN stands for metropolitan area network and WAN stands for wide area network. So now we will discuss each type one by one. The first one is local area network. You can look at the picture how computers are connected in a local area network. So this area network is very basic and simple. ಇದು ಸಿಂಪಲ್ ಆಗಿ ಕನೆಕ್ಟ್ ಮಾಡುವಂಥದ್ದು. ಕವರ್ಸ್ ಸ್ಮಾಲ್ ಜಿಯೋಗ್ರಫಿಕಲ್ ಏರಿಯಾ. ಇದು ಸ್ಮಾಲ್ ಜಿಯೋಗ್ರಫಿಕಲ್ ಏರಿಯಾನ ಕನೆಕ್ಟ್ ಮಾಡುವಂಥದ್ದು. ಅಂದರೆ ಒಂದು ರೂಮ್ನಲ್ಲಿ ನಾವು ಕಂಪ್ಯೂಟರ್ಸ್ಗಳನ್ನು ಕನೆಕ್ಟ್ ಮಾಡುವಂಥದ್ದು, ಒಂದು ಸ್ಕೂಲ್ನಲ್ಲಿ ಮಾಡುವಂಥದ್ದು, ಒಂದು ಹಾಸ್ಪಿಟ್ಲ್ನಲ್ಲಿ ನಾವು ಇರುವಂಥ ಕಂಪ್ಯೂಟರ್ಸ್ಗಳನ್ನ ಒಂದಕ್ಕೊಂದು ಲಿಂಕ್ ಮಾಡುವಂಥದ್ದು. ಅವು ಎಲ್ಲ ಎಕ್ಸಾಂಪಲ್ಸ್ ಯಾವುದಂದರೆ ಲ್ಯಾನ್ಗೆ ಎಕ್ಸಾಂಪಲ್ ಆಗುವಂಥದ್ದು. ದೆನ್ private area network and it connects computers and devices within a limited area. ಲಿಮಿಟೆಡ್ ಏರಿಯಾನಲ್ಲಿ ನಾವು ಕಂಪ್ಯೂಟರ್ಸ್ಗಳನ್ನ ಕನೆಕ್ಟ್ ಮಾಡುವಂಥದ್ದು, ಲೈಕ್ ರೆಸಿಡೆನ್ಸ್ ಆಗಿರ್ಬೋದು, ಒಂದು ಆಫೀಸ್ ಆಗಿರ್ಬೋದು, ಬಿಲ್ಡಿಂಗ್ ಆಗಿರ್ಬೋದು, ಒಂದು ಕ್ಯಾಂಪಸ್ನಲ್ಲಿ ನಾವು ಇರುವಂಥ ಕಂಪ್ಯೂಟರ್ಗಳನ್ನ ಕನೆಕ್ಟ್ ಮಾಡುವ ಒಂದು ರೀತಿಗೆ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ಹೇಳ್ತೀವಿ. ಸೊ ಹೌ ಮಚ್ ಡಿಸ್ಟೆನ್ಸ್ ಇಟ್ ಕವರ್ಸ್? ಇಟ್ ಕವರ್ಸ್ ಏರಿಯಾ ಫ್ರಮ್ 100 to 1000 ಮೀಟ್ರ್. ಸೊ 1 ಕಿಲೋಮೀಟ್ರ್ ಒಳಗಡೆ ನಾವು ಇರುವಂಥ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡುವ ಒಂದು ವ್ಯವಸ್ಥೆಗೆ ನಾವು ಲ್ಯಾನ್ ಅಂತೇಳಿ ಕರಿತೀವಿ. ಇಟ್ ಪ್ರೊವೈಡ್ಸ್ ಹೈಯರ್ ಡೇಟಾ ರೇಟನ್ನು ಹೈಯರ್ ಆಗಿ ನಾವು ಸೆಂಡ್ ಮಾಡುವಂಥ ವ್ಯವಸ್ಥೆನ ಇದು ಕೊಡ್ತದೆ. ದಟ್ ಈಸ್ ಅಬೌಟ್ ಲೋಕಲ್ ಏರಿಯಾ ನೆಟ್ವರ್ಕ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಲೋಕಲ್ ಏರಿಯಾ ನೆಟ್ವರ್ಕ್? ಸೊ ರಿಲಯಬಿಲಿಟಿ ಆಫ್ ನೆಟ್ವರ್ಕ್ ಈಸ್ ಹೈ. ರಿಲಯಬಿಲಿಟಿ ಅಂದರೆ ವೆನ್ ಎವರ್ ವಿ ರಿಕ್ವೈರ್ ಇಟ್ ಶುಡ್ ಬಿ ದೇರ್. ಯಾವಾಗಲೂ ಕರೆಕ್ಟಾಗಿ ಕೆಲಸ ಮಾಡುವಂಥದ್ದು. ಇಟ್ ಶುಡ್ ಬಿ ರಿಲಯಬಲ್ ಅಂದರೆ ಹೈ ಡೇಟಾ ರೇಟನ್ನು ಟ್ರಾನ್ಸ್ಫರ್ ಮಾಡುವಂಥ ಕೆಪಾಸಿಟಿನ ಹೊಂದಿರಬೇಕು ಕಡಿಮೆ ಟೈಮ್ನಲ್ಲಿ. Then addition of new computer is easy. Suppose I have connected 4 computers in a network, local area network. I can add
1 or 2 more computers to that network. ನಾನು ಅಡಿಷ್ನಲ್ ಕಂಪ್ಯೂಟರ್ಸ್ಗಳನ್ನು ಆ ನೆಟ್ವರ್ಕ್ನಲ್ಲಿ ಆ್ಯಡ್ ಮಾಡಲಿಕ್ಕೆ ಇದು ವೆರಿ ಈಸಿ ಆಗಿದೆ. ದೆನ್ ಪ್ರಿಂಟರ್ಸ್ ಆ್ಯಂಡ್ ದಿಸ್ ಕ್ಯಾನ್ ಬಿ ಶೇರ್ಡ್ ಬೈ ಅದರ್ ಕಂಪ್ಯೂಟರ್ಸ್. I have already told you, if you are connected several computers and devices in a single network, then the whatever the resource will be sharing with those computers, right? Then what is the main disadvantages of LAN? ಇದರ disadvantages ಏನಂದರೆ, if the communication line fails, the entire network system breaks down. ಓಕೆ, ಒಂದು ವೇಳೆ ನಾವು ಕನೆಕ್ಟ್ ಮಾಡಿದಂತಹ ಕಮ್ಯುನಿಕೇಷನ್ ಲೈನು, ಡೇಟಾ ಲೈನ್ ಏನಾದರೂ ಅಲ್ಲಿ ಬ್ರೇಕ್ ಆದರೆ, ಹಾಳಾದರೆ, ದ ಹೋಲ್ ನೆಟ್ವರ್ಕ್ ಏನಾಗ್ತದೆ, ತನ್ನ ಕೆಲಸ ಮಾಡುವುದನ್ನು ಸ್ಟಾಪ್ ಮಾಡಿಬಿಡ್ತದೆ. ದಟ್ ಈಸ್ ದ ಮೇನ್ ಡಿಸ್ಅಡ್ವಾಂಟೇಜಸ್ ಆಫ್ LAN. ಓಕೆ, ಮೂವಿಂಗ್ ಟು ದ ಫರ್ದರ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್, ದಟ್ ಈಸ್ MAN. ಓಕೆ, ಇಟ್ ಈಸ್ ಅ ಲಾರ್ಜ್ ಕಂಪ್ಯೂಟರ್ ನೆಟ್ವರ್ಕ್. ಇದು ಒಂದು ಲಾರ್ಜ್ ಕಂಪ್ಯೂಟರ್ ನೆಟ್ವರ್ಕನ್ನು ಹೊಂದಿರುವಂಥದ್ದು. ಇಟ್ ಕವರ್ಸ್ ಎ ಸಿಟಿ ಆರ್ ಎ ಲಾರ್ಜ್ ಕ್ಯಾಂಪಸ್. ಒಂದು ಸಿಟಿಲಲ್ಲಿ ನಾವು ಏನು ಕನೆಕ್ಟ್ ಮಾಡ್ತೀವಲ್ಲ, ಅದು ನಾವು ಮ್ಯಾನ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಯುವರ್ TV ಕೇಬಲ್ ನೆಟ್ವರ್ಕ್ಸ್. ದಟ್ ಈಸ್ ದ ಎಕ್ಸಾಂಪಲ್ ಆಫ್ ಮ್ಯಾನ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಓಕೆ, ಟಿಪಿಕಲಿ ಇಟ್ ಕವರ್ಸ್ ಆ್ಯನ್ ಏರಿಯಾ ಬಿಟ್ವೀನ್ 10 to 100 ಕಿಲೋಮೀಟರ್. ಓಕೆ, 10 ಕಿಲೋಮೀಟರಿಂದ 100 ಕಿಲೋಮೀಟರ್ ಏರಿಯಾನ ಇದು ಕವರ್ ಮಾಡುವಂಥದ್ದು. ಸೊ ಯೂಶ್ವಲಿ ಇದು ಏನು ಮಾಡ್ತದೆ ಅಂದರೆ, ಇಟ್ ಇಂಟರ್ ಕನೆಕ್ಟ್ಸ್ ಲ್ಯಾನ್. ಓಕೆ, ನಾವು ಲ್ಯಾನ್ಗಳನ್ನು ಏನು ನೋಡಿರ್ತೀವಿ, ಆ ಪ್ರತಿಯೊಂದು ಲ್ಯಾನ್ಗಳನ್ನು ಇದು ಕನೆಕ್ಟ್ ಮಾಡಿ ಮ್ಯಾನ್ ಆಗಿ ಕನ್ವರ್ಟ್ ಮಾಡುವಂಥದ್ದು. ಎಕ್ಸಾಂಪಲ್, ಟೆಲಿಫೋನ್ ಕಂಪ್ನಿ ನೆಟ್ವರ್ಕ್ ಆಗಿರ್ಬೋದು, ಆಮೇಲೆ TV ನೆಟ್ವರ್ಕ್ ಆಗಿರ್ಬೋದು. ದೀಸ್ ಆರ್ ದ ಎಕ್ಸಾಂಪಲ್ ಆಫ್ ಮ್ಯಾನ್. ಓಕೆ, ನೆಕ್ಸ್ಟ್ ಒನ್ ಈಸ್ ವೈಡ್ ಏರಿಯಾ ನೆಟ್ವರ್ಕ್. ವಾಟ್ ಈಸ್ ವೈಡ್ ಏರಿಯಾ ನೆಟ್ವರ್ಕ್? ಆ್ಯಸ್ ನೇಮ್ ಸಜೆಸ್ಟ್, ವೈಡ್ ಆಗಿ, ಭಾಳಷ್ಟು ದೂರದಲ್ಲಿ ನಾವು ಕನೆಕ್ಟ್ ಮಾಡುವಂಥದ್ದು. Covers a large area, that covers a large geographical area. ಓಕೆ, ಇಟ್ ಕನೆಕ್ಟ್ಸ್ ಅ ಕಂಟ್ರಿ ಟು ಕಂಟ್ರಿ ಅಂತ ಹೇಳ್ಬೋದು. ದೊಡ್ಡ ಜಾಗವನ್ನು ಕವರ್ ಮಾಡುವಂಥದ್ದು. ಕಂಪ್ಯೂಟರ್ಸ್ ಕನೆಕ್ಟೆಡ್ ವಯಾ ಡೆಡಿಕೇಟ್ ಲೈನ್ಸ್ ಆರ್ ಸೆಟಲೈಟ್ ಲಿಂಕ್ಸ್. ಇಲ್ಲಿ ನಾವು ಬೇರೆ ಬೇರೆ ದೇಶಗಳ ನಡುವೆ ನಾವು ಕನೆಕ್ಟ್ ಮಾಡಬೇಕಾದ್ರೆ ಅಲ್ಲಿ ವಯರ್ಸ್ ಇದ್ದರೆ ಇಟ್ ವೆರಿ ಕಾಸ್ಟ್ ಆಗಿರ್ತದೆ. ಸೊ ಸೆಟಲೈಟ್ಗಳ ಮೂಲಕ ನಾವು ಇಲ್ಲಿ ಕನೆಕ್ಟ್ ಮಾಡುವಂಥದ್ದು. ದೆನ್ ಇಟ್ ಈಸ್ ಅ ಕನೆಕ್ಷನ್ ಆಫ್ ಲ್ಯಾಂಡ್ಸ್. ಇಲ್ಲಿ ಸಣ್ಣ ಸಣ್ಣ ಲ್ಯಾಂಡ್ಸ್ಗಳನ್ನು ಕನೆಕ್ಟ್ ಮಾಡಿ ವೈಡ್ ಏರಿಯಾ ನೆಟ್ವರ್ಕ್ನಾಗಿ ಮಾಡಿರ್ತಾರೆ. ಸೊ ವ್ಯಾನ್ಸ್ ಓನ್ಡ್ ಬೈ ಕಲೆಕ್ಟಿವ್ ಸೆವರಲ್ ಆರ್ಗನೈಸೇಷನ್. ಬೇರೆ ಬೇರೆ ಆರ್ಗನೈಸೇಷನ್ ಇವನ್ನು ಓನ್ ಮಾಡಿ ಅವರೇ ಮೇಂಟೈನ್ ಮಾಡ್ತಿರ್ತಾರೆ. ಸೊ ದಿಸ್ ಈಸ್ ಅಬೌಟ್ ವೈಡ್ ಏರಿಯಾ ನೆಟ್ವರ್ಕ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ what exactly network is and the network concept, and what are the advantages of computer network, and what are the different types of computer network based on the geographical area they cover, that is LAN, WAN and MAN. So in next classes we will take another topic and we will come back. So till then, take care, stay home and stay safe. Thank you.